सस्यश्यामलां मातरं वन्दे मातरं वन्दे मातरं शुभ्रज्योत्स्नां पुलकितयामिनीं पुल्लकुसुमिता सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं। सामने सैल्यूट। जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष समागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। ಸತತ 22 ವರ್ಷದಿಂದ ಮುಸ್ಲಿಂ ಯೂತ್ ಅಸೋಸಿಯೇಷನ್ ಹಾಗೂ ಸಂಘ ಸಂಸ್ಥೆ ಬೇರೆಲ್ಲ ಸಂಘ ಸಂಸ್ಥೆಗಳು ವರ್ತಕರು ಸಾರ್ವಜನಿಕರ ಸಹಯೋಗದಲ್ಲಿ ತುಂಬಾ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆರೆಗೆ ಹೋಗ್ಬಿಟ್ಟು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಿದಂತ ನಮ್ಮ ಜಾಮೆ ಮಸೀದ್ನ ಧರ್ಮಗುರುಗಳಾದಂಥ ಮೊಹಮ್ಮದ್ ಖಾಲಿದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜೋರು ಚಪ್ಪಾಳೆ ಬರಬೇಕು. ಹಾಗೆ ಮತ್ತೊಬ್ಬರು ನಮ್ಮ 4 ಮಸೀದಿಯ ಅಧ್ಯಕ್ಷರಾದಂಥ ಶ್ರೀಯುತ ಇಮ್ತಿಯಾಜುದ್ದೀನ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಮುಸ್ಲಿಂ ಜಮಾತ್ನ ಕಾರ್ಯದರ್ಶಿ ಆದಂಥ ಅಬ್ದುಲ್ ರೆಹಮಾನ್ ರವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಜಮಾತ್ನ ಸದಸ್ಯರಾದಂಥ ಖಲೀಲ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಇನ್ನೊಬ್ರು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರಾದಂಥ ಇದೇ ಊರಿನ ಮಣ್ಣಿನ ಮಗನಾದಂಥ ಸ್ಟಾರ್ ಟಿವಿ ಕನ್ನಡದ ಸಂಸ್ಥಾಪಕರು ಅಸ್ಲಂ ಪಾಷಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಇನ್ನೊಬ್ರು ಆತ್ಮೀಯರು ಕರ್ನಾಟಕ ಸ್ಟೀಲ್ನ ಮಾಲೀಕರಾದಂಥ ಕಲೀಂ ಪಾಷಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ನಮ್ಮ ಮುಸ್ಲಿಂ ಜಮಾತ್ನ ಸದಸ್ಯರಾದಂಥ ನೂರುಲ್ಲಾ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಇವತ್ತು ನಾವೆಲ್ಲ ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಗುರುಗಳು ಸನ್ಮಾನ್ಯ ಶ್ರೀ ಮೊಹಮ್ಮದ್ ಯಾಕೂಬ್ ಪಾಷಾರ್ ಅವರು ಬಂದಿದ್ದಾರೆ. ಜೋರು ಚಪ್ಪಾಳೆ ಬರಬೇಕು ಅವ್ರಿಗೋಸ್ಕರ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಹೀಂ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಮೊಹಲ್ಲಾ ಮಸೀದಿಯ ಧರ್ಮಗುರುಗಳಾದಂಥ ಗುಲಾಬ್ ಸಾಬ್ರು ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ನಮ್ಮ ಮುಸ್ಲಿಂ ಜಮಾತ್ನ ಸದಸ್ಯರಾದಂಥ ಹನೀಫ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಮತ್ತೊಬ್ಬರು ಹಿರಿಯ ಸದಸ್ಯರು ಆದಂತ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಮೊಹಮ್ಮದ್ ಅತೀವುಲ್ಲಾ ಅವರು, ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಜಾಮೆ ಮಸೀದಿಯ ಮೌದೂದ್ ಅವರು, ಇಮ್ರಾನ್ ಅವರು, ಹಾಗೆ ಮೊಹಲ್ಲಾ ಮಸೀದಿಯ ನಮ್ಮ ತಾಶಿಫ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ತಮಗೆಲ್ಲ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ಕೋರ್ತಾ, अजीज दोस्तों,
आज 15 अगस्त 15 अगस्त जो कहलाता है, हमारा ये मुल्क हिंदुस्तान भारत आज़ाद होने पर लगभग 80 साल मुकम्मल होने जा रहे हैं। ನಮ್ಮ ದೇಶ 1947 15ನೇ ಆಗಸ್ಟ್ನಂದು ಅಂದರೆ ಈ ದಿನ 80 ವರ್ಷಗಳ ಹಿಂದೆ ಸ್ವಾತಂತ್ರ್ಯವನ್ನು ಪಡೆದಿದೆ. 80 ವರ್ಷಗಳು ಇನ್ನೇನು ಆರಂಭ ಆಗ್ತಿವೆ. अजीज दोस्तों, आज हम सब खुशी मना रहे हैं। ये खुशी ऐसे ही हासिल नहीं हुई है। ಇವತ್ತೇನು ನಾವು ಸಂತೋಷವಾಗಿ ಈ ಆಚರಣೆಯನ್ನು ಮಾಡ್ತಾ ಇದ್ದೀವೋ, ಈ ಸಂತೋಷ ಹಾಗೆ ಸುಲಭವಾಗಿ ಸಿಕ್ಕಿಲ್ಲ. इस मुल्क भारत के आज़ादी के लिए एक नहीं दो नहीं हजारों कलमा पढ़ने वाले, हजारों मुसलमान हिंदू भाई और इस मुल्क को आज़ादी के लिए अपनी तन मन की कुर्बानी पेश की है। ಈ ಒಂದು ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಸುಲಭವಾಗಿ ಏನು ಪಡೆದಿಲ್ಲ. ನಮ್ಮ ದೇಶದ ಸಾವಿರಾರು ಜನ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಸಿಖ್ಗಳು ಎಲ್ಲರೂ ಸೇರಿ ತಮ್ಮ ಪ್ರಾಣವನ್ನು ತೆತ್ತಿ ಈ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ. नौजवानों, ये मुल्क जो भारत है, ये भारत की और आज़ादी के लिए इससे पहले अंग्रेजों के जुल्म सितम से जो लोगों ने आज़ादी के लिए कुर्बानी दी है, वो कुर्बानी को भुलाना भी चाहे तो हम भुला नहीं सकते। ಮಹಾಜನಗಳೇ, ಮಹಾ ದೇಶಭಕ್ತರೇ, ಈ ದಿನ ನಾವೇನು ಈ ಸಂತೋಷವಂತ ಕೂಟವನ್ನು ಏರ್ಪಡಿಸಿದ್ದೀವೋ ಇದನ್ನು ಆಚರಣೆ ಸುಮ್ಮನೆ ಮಾಡ್ತಾ ಇಲ್ಲ. ಇದರ ಹಿಂದೆ ಸಾವಿರಾರು ಜನ ನಮ್ಮ ದೇಶಭಕ್ತರ, ಹಿಂದೂ ಮುಸ್ಲಿಮರ ಎಲ್ಲರ ಒಂದು ಬಲಿದಾನ ಕಳೆದಿದೆ. ಅದನ್ನು ನೆನೆಸ್ಕೊಂಡು ಇದನ್ನು ಆಚರಣೆ ಮಾಡಬೇಕು. अजीज दोस्तों, जो ये मुल्क आज़ाद हुआ है, आज हम सुना रहे हैं 1857, उससे पहले मैं आपको लेकर जाना चाहता हूँ। और 1757 से लेकर लगभग अंग्रेजों से ब्रिटिश जो इस मुल्क पर जिन लोगों के नापाक कदम इस मुल्क भारत पर पड़ने के बाद हालात बदलते गए। आहिस्ता आहिस्ता अंग्रेज हमारे इस मुल्क में और कब्जा करता चला गया। 1757ರಿಂದ ಹಿಡಿದು ಇನ್ನೂ ತನಕ ಯಾವ ರೀತಿ ನಮಗೆ ಸ್ವಾತಂತ್ರ್ಯ ಬಂತು, ಅದಕ್ಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರು, ಏನೇನು ಬಲಿದಾನವನ್ನು ಕೊಟ್ಟರು, ಅದರ ಬಗ್ಗೆ ನಾನು ಸ್ವಲ್ಪ ಬೆಳಕನ್ನು ಚೆಲ್ಲಲು ಇಷ್ಟಪಡ್ತೇನೆ. जिन लोगों ने भारत की आज़ादी के लिए कुर्बानी दी है, उन्हें मुजाहिदीन आज़म कहा जाता है। चाहे वो मुसलमान हो, हिंदू हो, सिख हो, ईसाई हो, हर एक ने इस मुल्क में आज़ादी के और हिस्से में कुर्बानी देने मुकम्मल तौर पर हिस्सा लिया है। ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸತ್ತಂತವರನ್ನ ಸತ್ತವರು ಅಂತ ಹೇಳಿ ಕರೆಯೋದಿಲ್ಲ, ನಾವು ಬಲಿದಾನಿಗಳು ಅಂತ ಕರಿತೀವಿ. ಅಂಥ ಸಾವಿರಾರು ಜನ ಹಿಂದೂ ಮುಸ್ಲಿಂ ಬಲಿದಾನಿಗಳ ಬಲಿದಾನದಿಂದ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಿದ್ದೇವೆ. राहत इंदौरी का एक शेर है, कहते हैं, जब मैं इस दुनिया से चला जाऊं तो मेरी एक पहचान लिख देना। जब मैं इस दुनिया से चला जाऊं तो मेरी एक पहचान लिख देना, और जब मैं मर जाऊं मेरे पेशानी पर लहू से हिंदुस्तान लिख देना। जय हिंद, जय कर्नाटक। ರಾಹತ್ ಇಂದೂರಿ ಅನ್ನುವಂಥ ಒಬ್ಬ ಹೆಸರಾಂತ ದೇಶದ ಕವಿಯ ಒಂದು ನಾಣ್ಣುಡಿ ಏನಿದೆ, ನಾನು ಸತ್ತ ನಂತರ ನನ್ನ ಹಣೆಯ ಮೇಲೆ ಬೇರೆ ಇನ್ನೇನು ಹಣೆ ಬರಹ ಬರೆಯೋಕ್ಕೆ ಹೋಗಬೇಡಿ, ಹಿಂದೂಸ್ತಾನ್ ಅಥವಾ ಭಾರತ ದೇಶ ಅನ್ನುವಂಥದ್ದನ್ನು ಬರೆದುಬಿಡಿ ಸಾಕು. ಅಂದರೆ ಭಾರತ ದೇಶದ ಪ್ರಜೆ ನಾನು ಅನ್ನೋದನ್ನು ಬರೆದುಬಿಡಿ ಸಾಕು ಅಂತ ಹೇಳಿದ್ದಾರೆ. ಇದರ ಹೇಳ್ತಾ ನನ್ನ ಮಾತನ್ನು ನನ್ನ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಒಂದು ಉತ್ತಮವಾದಂತಹ ಸಂದೇಶವನ್ನ ನೀಡಿದಂತ ನಮ್ಮ ಮುಸ್ಲಿಂ ಜಾಮಿಯಾ ಮಸೀದಿ ಧರ್ಮಗುರುಗಳಾದಂತಹ ಮೊಹಮ್ಮದ್ ಖಾಲಿದ್ ಅವರಿಗೆ ಈ ಒಂದು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಅವರ ಒಂದು ಉರ್ದುವಲ್ಲಿ ಹೇಳಿದಂಥ ಮಾತುಗಳನ್ನು ಅಚ್ಚುಕಟ್ಟಾಗಿ ನಮ್ಮ ಗುರುಗಳು ಟ್ರಾನ್ಸ್ಲೇಷನ್ ಅನ್ನ ಮಾಡಿ ಜನಗಳಿಗೆ ಅರ್ಥ ಆಗಬೇಕು ಏನ್ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹರಹಳ್ಳಿಯ ಮಣ್ಣಿನ ಮಗ, ವಿಶ್ವದಲ್ಲಿ ಹೆಸರನ್ನ ಮಾಡಿದಂಥವರು, ಈಗ ಜಿ ಸ್ಟಾರ್ ಕನ್ನಡ ಅಂದ್ಬಿಟ್ಟು ಒಂದು ಚಾನಲ್ ಅನ್ನ ಮಾಡಿದ್ದಾರೆ. ಇದೇ ಹರಹಳ್ಳಿಯ
ಮಣ್ಣಿನ ಮಗ ಆದಂತ ಅಸ್ಲಂ ಪಾಷರವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದು ಎರಡು ಮಾತುಗಳನ್ನ ಆಡಬೇಕು. ಎಲ್ರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ಸಬ್ರಿ. ಹಾರೋಹಳ್ಳಿಯ ಮುಸ್ಲಿಂ ಯೂತ್ ಅಸೋಸಿಯೇಷನ್ ಒಂದು ಅದ್ಧೂರಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದಕ್ಕೆ ಸಾಕಷ್ಟು ಜನ ಹಿರಿಯರಿದ್ದಾರೆ. ಅವ್ರಿಗೆಲ್ಲ ವಂದಿಸುತ್ತಾ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಾನು ಕೂಡ ಹಳ್ಳಿಯವನೇ. ಇದೇ ಹಳ್ಳಿಯಲ್ಲಿ ಬೆಳೆದು ಇವತ್ತು ಸುಮಾರು 8 ದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಒನ್ ಸ್ಟಾಪ್ ಸೊಲ್ಯೂಷನ್ಸ್, ಸ್ಟಾರ್ ಕನ್ನಡ ಅಂತ ಹೇಳಿ ನನ್ನ ಬ್ರ್ಯಾಂಡ್, ಸ್ಟಾರ್ ಕನ್ನಡ ನಮ್ಮ ಸೂಪರ್ ಸ್ಟಾರ್, ಸ್ಟಾರ್ ಕನ್ನಡ ಮೀಡಿಯಾ ನೆಟ್ವರ್ಕ್ ಅಂತ ಆ ಒಂದು ಸಂಸ್ಥೆ ಮೂಲಕ ಸಾಕಷ್ಟು ಚಲನಚಿತ್ರ ನಟ ನಟಿಯರು, ಕ್ರಿಕೆಟ್ ಆಟಗಾರರು, ಮಾಧ್ಯಮ ಲೋಕ, ಪ್ರಚಾರ ಲೋಕ, ಯಾವುದೇ ರೀತಿಯ ಕಾರ್ಯಗಳಲ್ಲಿ ತೊಡಸ್ಕೊಂಡಿರುವಂತಹ ಸಂಸ್ಥೆ ನಮ್ಮದು ಸ್ಟಾರ್ ಕನ್ನಡ ಅಂತ ಹೇಳಿ. ಸೊ ಈ ಒಂದು ಹಳ್ಳಿಲೇ ಹುಟ್ಟಿ ಬೆಳೆದಿರ್ತಂಥವ್ರು ನಾನು. ಇವತ್ತು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಜಸ್ಟ್ ಇವತ್ತೊಂದು ಹಬ್ಬ ಆಗಿ ಆಚರಣೆ ಮಾಡುವಂಥದ್ದಲ್ಲ. ಸ್ವಾತಂತ್ರ್ಯ ಅನ್ನೋದು ಬದಲಾವಣೆ ಆಗಬೇಕಾಗಿದೆ. ಬದಲಾವಣೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣದ ಮೂಲಕ ನಮ್ಮ ಸ್ವಾತಂತ್ರ್ಯದ ಶಕ್ತಿಯನ್ನ ಮುನ್ನಡೆಸ್ಕೋಬೇಕು ಅನ್ನೋದೇ ನನ್ನ ಅಜೆಂಡಾ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಶನ್ ತುಂಬಾ ಅನಿವಾರ್ಯ ಆಗಿದೆ ಇವತ್ತು. ಯಾಕಂದ್ರೆ ನಮ್ಮ ಒಂದು ಜನಾಂಗಗಳು ಏನಿದ್ದಾರೆ, ಮುಸ್ಲಿಂ ಸಮುದಾಯ ಅಂತ ಹೇಳ್ತೀವಿ, ಆ ಸಮುದಾಯದಲ್ಲಿ ಹೆಚ್ಚಾಗಿ ಓದು ಬರಹ ಇಲ್ದಿರೋರೇ ಜಾಸ್ತಿ ಇದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ. ಯಾಕಂದ್ರೆ ಇಡೀ ದೇಶದಲ್ಲಿ ನಾವಿರೋದೇ ಒಂದು 20 ರಿಂದ 30 ಕೋಟಿ ಜನ. ಆ 20-30 ಕೋಟಿ ಜನದಲ್ಲಿ ಎಜುಕೇಶನ್ ಅಂತ ತಿಳಿದಿರೋರೆ ನನ್ನ ಪ್ರಕಾರ ಒಂದು ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ. ಹಿಂದೆ ಎಲ್ಲ ಸುಮಾರು ಒಂದು ಅಂದ್ರೆ ಬಡತನ ಇರ್ಬೋದು ಅಥವಾ ಕೆಲಸ ಸಿಗದೆ ಇರ್ಬೋದು. ಯಾವುದೇ ಒಬ್ಬ ಮುಸ್ಲಿಂ ವ್ಯಕ್ತಿ ಅಂತ ಹೇಳಿದ್ರೆ ಅವನು ಒಂದು ಗ್ಯಾರೇಜ್ ಅಂಗಡಿ ಇಟ್ಕೊಂಡಿರ್ತಾನೆ, ಅಥವಾ ಪಂಚರ್ ಆಗ್ತಾ ಇರ್ತಾನೆ, ಅಥವಾ ಹೋಟೆಲ್ ನಡೆಸ್ತಾನೆ, ಏನೋ ಈ ತರ ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ರು. ಇವತ್ತು ವಿಶ್ವ ಮಟ್ಟದಲ್ಲೂ ಕೂಡ ನಾವು ಕೂಡ ಹುಡ್ತಿದ್ದ ಇದ್ವಿ. ಅಂತಹ ಸಂದರ್ಭ ನಮ್ಮ ಒಂದು ಹಳ್ಳಿ ನಮಗೂ ಕೊಟ್ಟಿದೆ ಚಾನ್ಸು. ಈ ತರ ಎಲ್ರಿಗೂ ಚಾನ್ಸ್ ಇರುತ್ತೆ. ಆ ಚಾನ್ಸ್ನ ಯುಟಿಲೈಸ್ ಮಾಡ್ಕೋಬೇಕಾಗಿದೆ ಅಷ್ಟೇ. ಸೊ ತಾವು ಕೂಡ ಶಿಕ್ಷಣದ ಮುಖಾಂತರ ನಮ್ಮ ಸ್ವಾತಂತ್ರ್ಯನ ಇನ್ನ ಮುನ್ನೆತ್ತರಿಗೆ ತಗೊಂಡು ಹೋಗ್ಬೇಕು ಅನ್ನೋದೇ ಒಂದು ಉದ್ದೇಶ ಇದೆ. ಇಂಥ ಅದ್ದೂರಿ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ವೇದಿಕೆ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇಂತಹ ಕಾರ್ಯಕ್ರಮಗಳನ್ನ ನಮ್ಮ ಸ್ಟಾರ್ ಕನ್ನಡ ಮೂಲಕ ಕೂಡ ಅದನ್ನ ಪರಿಶೀಲಿಸ್ತೀವಿ. ಇನ್ನೇನು ನಾಳೆ ನಾಳಿದ್ರಲ್ಲಿ ಇದನ್ನ ಕಾಣ್ಬೋದು. ಯೂಟ್ಯೂಬ್ ಮುಖಾಂತರ, ಡಿಜಿಟಲ್ ಚಾನೆಲ್ಗಳ ಮುಖಾಂತರ ಇದನ್ನ ನಾವು ತೋರಿಸ್ತೀವಿ. ಇಡೀ ಪ್ರಪಂಚಕ್ಕೆ ನಮ್ಮ ಹಾರೋಹಳ್ಳಿಯ ಮಾದರಿಯನ್ನು ಪ್ರತಿಯೊಬ್ಬರು ಪ್ರದರ್ಶನ ಅನ್ನೋದೇ ಒಂದು ಉದ್ದೇಶ ಆಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಅಸ್ಲಂ ಪಾಷರ್ ಅವರೇ. ನಮ್ಮ ಒಂದು ಯೋಚನೆ ಏನಿದೆ, ನಮ್ಮ ಜನಾಂಗ ಎಜುಕೇಟ್ ಆಗಬೇಕು ಅನ್ನೋದು ತುಂಬಾ. ಯಾಕಂದ್ರೆ ಉದಾಹರಣೆ ನಮ್ಮ ಅಸ್ಲಂ ಅವರೇ, ಇವತ್ತು ಅವರು ಎಜುಕೇಶನ್ ಪಡೆದು ಇವತ್ತು ಬಾಲಿವುಡ್ ಆಗಿರ್ಬೋದು, ಇಂಡಿಯನ್ ಕ್ರಿಕೆಟರ್ಸ್ಗಳಾಗಿರ್ಬೋದು, ಸುಮಾರು 8-10 ದೇಶಗಳಲ್ಲಿ ಒಳ್ಳೆ ಒಳ್ಳೆ ಸೆಲೆಬ್ರಿಟಿಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಾರಣಕರ್ತ ಕರ್ತರು ಎಜುಕೇಶನ್ ಅವ್ರಿಗೆ. ಆ ಒಂದು ಎಜುಕೇಶನ್ ಮುಖಾಂತರ ನಾನ್ ಬೆಳೆದಿದ್ದೀನಿ. ನಮ್ಮ ಜನಾಂಗ ಮತ್ತೆ ಬೇರೆ ಜನಾಂಗದವರು ಬೆಳಿಬೇಕು, ಅದರಲ್ಲೂ ಹೆಚ್ಚಾಗಿ ನಮ್ಮ ಜನಾಂಗದಲ್ಲಿ ಎಜುಕೇಶನ್ಗೆ ಒತ್ತಡ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಇಮ್ತಿಯಾಜುದ್ದೀನ್ ಅವರು 2 ಮಾತುಗಳನ್ನ ಆಡಬೇಕು. ಏನು ಒಂದು ಹಾರೋಹಳ್ಳಿಯಲ್ಲಿ ಇರುವಂಥ ಮುಸ್ಲಿಂ ಅಸೋಸಿಯೇಷನ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ನಮ್ಮ ಮುಸ್ಲಿಂ ಸಂಘ ಸಂಸ್ಥೆಗಳಾಗಂಥ ಟ್ರಸ್ಟ್ಗಳಾಗಿರಬಹುದು, ಇಂಥ ಒಂದು ಸಮಾಜಕ್ಕೆ ಮಾದರಿಯಾಗುವಂತಹ ರಾಷ್ಟ್ರೀಯ ಹಬ್ಬಗಳನ್ನು ಬಹುಶಃ ಈಗಾಗಲೇ ನಮ್ಮ ನ್ಯಾಮತ್ರವರ ಒಂದು ನುಡಿಯಲ್ಲಿ ಕೇಳಿದ್ವಿ. ಕಳೆದ 22 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂಥ ಈ ಕಾರ್ಯಕ್ರಮ ಬಹಳ ಸಂತೋಷದಾಯಕವಾದ ಕಾರ್ಯಕ್ರಮ. ಜೊತೆಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ನಿರರ್ಗಳವಾಗಿ ಪೂಜ್ಯ ಗುರುಗಳಾದಂಥ ಖಾಲಿದ್ ಅಹಮದ್ ಅವರು ಉರ್ದುವಿನಲ್ಲಿ ಹೇಳಿದ್ದಾರೆ. ನಾವು ಕೇಳಿದಂತಹ ಈ ಒಂದು ಹಿತನುಡಿಗಳಲ್ಲಿ ನಮಗೆ ಗೊತ್ತಿರೋದು ಒಂದೇ, ನಾವು ಎಲ್ಲ ಸ್ವತಂತ್ರವಾಗಿ ಬದುಕಿರುವಂತಹವರು, ಸ್ವತಂತ್ರವಾಗಿ ಹುಟ್ಟಿರುವಂತಹವರು. ಹಾಗಾಗಿ ಈ ಸ್ವಾತಂತ್ರ್ಯ ನಮಗೆ ಹೇಗೆ ಬರ್ತು, ಇದನ್ನು ಮುಂದಿನ ದಿನದಲ್ಲಿ ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಾಗಿ ಗುರುಗಳು ಸಂಪೂರ್ಣ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಹಾಗಾಗಿ ಯುವಕರಾದ ನಾವು
ಸ್ವತಂತ್ರವಾಗಿ ಹುಟ್ಟಿರುವಂಥ ನಾವು ನಮ್ಮ ಈ ಸ್ವಾತಂತ್ರ್ಯವನ್ನು ಚಿರಾಯುವಾಗಿ ಉಳಿಸಿಕೊಳ್ಳಬೇಕಾದರೆ ನಿಮ್ಮಂಥ ಯುವಕ ಸಂಘ ಸಂಸ್ಥೆಗಳು ಇಂಥ ಒಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದು ತನ್ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥ ನಿಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ. ಇದು ಒಂದೇ ಕಾರ್ಯಕ್ರಮ ಇಲ್ಲ, ಇನ್ನು ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಮಿಂದ ನಡೀತಾ ಇದೆ ಅಂತಲೂ ಕೂಡ ನನಗೆ ಗೊತ್ತಿದೆ. ಅದು ಏನೇ ಆಗಿರ್ಬೋದು, ಇಂತಹ ಒಂದು ಸಮಾಜ ಸೇವೆಗಳಲ್ಲಿ ಏನು ನಮ್ಮಲ್ಲಿ ಈಗಾಗಲೇ ನಡೀತಾ ಇದೆ. ಸುನ್ನತೆ ಇಬ್ರಾಹಿಂ ಕಾರ್ಯಕ್ರಮ ನಡೀತಾ ಇದೆ, ಮೀಲಾದ್ ನಬಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಇಂಥ ಧಾರ್ಮಿಕ ಮದ್ರಸಾಗಳನ್ನು ನಿರ್ವಹಣೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಿ. ಇಂತಹ ಕಾರ್ಯಕ್ರಮ ಸಮಾಜಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು ನೀವು ನಿರ್ವಹಿಸ್ಕೊಂಡು ಹೋಗೋದ್ರ ಜೊತೆಯಲ್ಲಿ ನಾಡ ಹಬ್ಬಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಈ ಸೇವೆ ನಿರಂತರವಾಗಿ ಶಾಶ್ವತವಾಗಿ ಇರಲಿ ಎಂಬುದಾಗಿ ಆಶಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳಾದಂಥ ಯಾಕೂಬ್ ಪಾಷರವರು, ಯಾಕಂದ್ರೆ ಒಂದು ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ನಡಿಬೇಕು ಅಂದ್ರೆ ಅದ್ರ ಹಿಂದೆ ಸುಮಾರು ಶ್ರಮ ಇರ್ತದೆ. ಆ ಒಂದು ಶ್ರಮ ನಮ್ಮ ಯಾಕೂಬ್ ಪಾಷರವರು ಬೆಳಗ್ಗೆಯಿಂದ ಬರ್ತಾರೆ. ಏನು ಅಂತ ಒಂದು ಫ್ಲಾಗ್ ಅನ್ನ ಕಟ್ಟೋದ್ರಿಂದ ಹಿಡಿದು ನಮಗೆ ಎಲ್ಲಾನು ಹೇಳಿಕೊಟ್ಟಿದ್ದಾರೆ, ಹೇಗೆ ಏನು ಅಂತ ಅಂದ್ಬಿಟ್ಟು. ಆ ಒಂದು ಸ್ಫೂರ್ತಿಯಾಗಿ ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಒಂದು 2 ನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನೋ ಸಿಕ್ಕಿದೆ, ಮುಂದಕ್ಕೆ ಅದನ್ನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾರ ಕರ್ತವ್ಯ ಅನ್ನೋದ್ರ ಕುರಿತಾಗಿ ಒಂದು ಹಾಡಿದೆ. ಅದನ್ನ ಹಾಡ್ಬಿಟ್ಟು ನನ್ನ ಮಾತನ್ನು ನಿಲ್ಲಿಸ್ತೇನೆ, ದಯವಿಟ್ಟು ಕೇಳಿ. ಸಾಥಿಯೋ साथियों उठो साथियों, उठो साथियों, उठो साथियों, उठो साथियों, उठो साथियों, मिलकर नया भारत बनाएंगे। उठो साथियों, मिलकर नया भारत बनाएंगे। शहीदों के सभी सपने, शहीदों के सभी सपने सजाकर हम दिखाएंगे। उठो साथियों, मिलकर नया भारत बनाएंगे। विदेशी ताकतों से घर बचाए रखना है हमको, वतन की एकता को भी बनाए रखना है हमको। विदेशी ताकतों से घर बचाए रखना है हमको, वतन की एकता को भी बनाए रखना है हमको। हमारा आखिरी पल भी अर्पण देश की खातिर हमेशा काम आए, बस ए जीवन देश की खातिर। वतन में हम तरक्की के नए दीपक जलाएंगे। उठो साथियों, मिलकर नया भारत बनाएंगे। ಪ್ರಿಯ ವೀಕ್ಷಕರ ನಮಸ್ಕಾರ. ಇವತ್ತಿನ ದಿನ ನಾವು ಹಾರೋಹಳ್ಳಿಯಲ್ಲಿದ್ದೇವೆ. ಏನು ಭಾರತ ದೇಶದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಹಾರೋಹಳ್ಳಿಯಲ್ಲಿ, ಅದು ಕೂಡ ನಮ್ಮ ಮುಸ್ಲಿಂ ಯೂತ್ ಅಸೋಸಿಯೇಷನ್ ಏನು 27 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕ್ರಮದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಜೊತೆ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಕಾಂಗ್ರೆಸ್ನ ಯುವ ಮುಖಂಡ ಶ್ರೀಯುತ ನ್ಯಾಮತುಲ್ಲಾ ಅವರು ಉಪಸ್ಥಿತರಿದ್ದಾರೆ. ನಮ್ಮೊಟ್ಟಿಗೆ ಈಗ ಮಾತನಾಡಿದ್ದಾರೆ. ನ್ಯಾಮತುಲ್ಲಾ ಅವರ ಸತತ 27 ವರ್ಷಗಳಿಂದ ಏನು ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಿರಂತರವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀರಿ. ತಾವು ಹಾಗೂ ತಮ್ಮ ಸಂಗಡಿಗರು ಏನು ಹೇಳಕ್ಕೆ ಬಯಸ್ತೀರಿ? ಜೊತೆಲಿ ಯಾರ್ಯಾರು ಇವತ್ತಿನ ದಿನ ಉಪಸ್ಥಿತಿಯನ್ನು ಕಂಡುಕೊಂಡಿದ್ರು? ಎಲ್ಲರಿಗೂ
ಎಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಮುಸ್ಲಿಂ ಯೂತ್ ಅಸೋಸಿಯೇಷನ್ ವತಿಯಿಂದ ಸತತ 22 ವರ್ಷಗಳಿಂದ ಒಂದು ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಸಮಾಜಮುಖವಾಗಿ ಕೆಲಸ ಮಾಡಿದಂಥ ಪೌರ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ಡಾಕ್ಟರ್ಗಳಾಗಿ ಎಲ್ಲರನ್ನೂ ಸನ್ಮಾನ ಮಾಡ್ತಾ ಇದ್ದೀವಿ. ಅವ್ರನ್ನ ಗುರುತಿಸ್ತಾ ಇದ್ದೀವಿ. ಯಾರು ಕಟ್ಟಕಡೆ ಹಿಂದೆ ಯಾರು ಉಳಿದಿದ್ದಾರೆ ಅವ್ರನ್ನ ಸಹ ಗುರುತಿಸಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಬ್ಲಡ್ ಕ್ಯಾಂಪನ್ನು ಸಹ ಈ ವರ್ಷ ಮಾಡಿಲ್ಲ, ಆದರೆ ಸತತ 21 ವರ್ಷದಿಂದ ಬ್ಲಡ್ ಕ್ಯಾಂಪನ್ನು ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ ನಮ್ಮ ಸ್ಟಾರ್ ಟಿವಿ ಕನ್ನಡದ ಸಂಸ್ಥಾಪಕರಾದಂಥ ಅಸ್ಲಂರವರು ಬಂದಿದ್ದರು. ನಮಗೆ ತುಂಬ ಖುಷಿಯ ವಿಚಾರ ಇವತ್ತು. ಹಾಗೆ ನಮ್ಮ ಧರ್ಮಗುರುಗಳು, ನಮ್ಮ ಮುಸ್ಲಿಂ ಜಮಾತ ಧರ್ಮಗುರುಗಳು ಮತ್ತು 4 ಮಸೀದಿ ಧರ್ಮಗುರುಗಳು ಬಂದಿದ್ದರು. ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಮತ್ತು ಒಂದು ವಿಶಿಷ್ಟವಾಗಿತ್ತು. ಯಾಕಂದರೆ ನಾವು ಎಲ್ಲ ಬೇರೆ ಸಂದರ್ಭದಲ್ಲಿ ಹೊರಗಡೆಯಿಂದ ಅತಿಥಿಗಳು ಅವರು ಇವರೆಲ್ಲ ಬರ್ತಾಯಿದ್ರು, ಆದರೆ ಇವತ್ತು ಸ್ಥಳೀಯವಾಗಿ ನಮ್ಮ ಧರ್ಮಗುರುಗಳು ಒಂದು ಧ್ವಜಾರೋಹಣ ಮಾಡಿದ್ದು ನಮಗೆ ಒಂದು ಭಾಗ್ಯ ಅಂತ ಹೇಳೋಕ್ಕೆ ಬಯಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮ 22 ವರ್ಷದಿಂದ ಹೇಗೆ ಆಗ್ತಾ ಇದೆ ಅಂತಂದರೆ ನಮ್ಮ ಯುವಕರು, ನಮ್ಮ ಮುಸ್ಲಿಂ ಯೂತ್ ಅಸೋಸಿಯೇಷನ್ ಮತ್ತು ನಮ್ಮ ಹಾರೋಳಿಯ ನಮ್ಮ ಎಲ್ಲ ಜನಾಂಗದ ಯುವಕರು ಮತ್ತು ಹಿರಿಕರು ಎಲ್ಲರೂ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಕ್ಕೆ ಅವರೇ ನಮಗೆ ಕಾರಣಕರ್ತರು. ಇವತ್ತು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವಕರು ಸುಮಾರು ಜನ ಹೆಸರುಗಳನ್ನು ಹೇಳ್ತಾ ಹೋದರೆ ಸುಮಾರು ಹೆಸರುಗಳು ಬರ್ತಾ ಇರ್ತವೆ. ಆದರೆ ಒಬ್ಬರು ಹೇಳ್ದಂಗಾಗುತ್ತೆ, ಒಬ್ಬರು ಬಿಟ್ಟಾಗುತ್ತೆ. ಆದರೆ ಎಲ್ಲ ನಮ್ಮ ಯುವಕರು ಮಿತ್ರರು ಅವರ ಸಹಕಾರದಿಂದ ನಾವು ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಆಚರಣೆ ಮಾಡಿದ್ದೀವಿ. ಫಾರೂಕ್ರವರೇ, ಓಕೆ, ಶುಭ ಆಗಲಿ. ಥ್ಯಾಂಕ್ ಯು, ಧನ್ಯವಾದಗಳು ನೇಮತುಲ್ಲಾರವರೇ. ಇಷ್ಟು ನೇಮತುಲ್ಲಾರವರ ಮಾತು. ಥ್ಯಾಂಕ್ ಯು. ಭಾರತ್ ಮಾತಾ ಕಿ